ಯಾಕಂದ್ರೆ ಇಳಕಲ್ ನಗರ ಪರಿಸ್ಥಿತಿ ಏನಿತ್ತು, ರಸ್ತೆಗಳು ತಾವೆಲ್ಲ ನೋಡಿದೆ. 24 ತಾಸು ಕುಡಿ ನೀರು ಇರಲಿಲ್ಲ. ಆದ್ರೆ 2013ರಲ್ಲಿ ಪೂಜೆ ಮಾಡಿಂದ ಅದು ಯೋಜನೆ ಕೇವಲ 10 ವರ್ಷಕ್ಕೊಮ್ಮೆ ಆ ಯೋಜನೆ ಮತ್ತೆ ರಿನ್ಯೂವಲ್ ಆಗ್ಬೇಕು. ರಿನ್ಯೂವಲ್ ಅಂದ್ರೆ ಅದು ಪುನರ್ಚೇತನ ಮಾಡ್ಬೇಕಂದ 21ನೇ ಅವಧಿಗೆ 2021ಕ್ಕೆ ಅದು ಪುನರ್ ಚೈತನ್ಯವನ್ನಗೊಳ್ಳಬೇಕಾಗಿತ್ತು. ಸರ್ಕಾರದ ಆದೇಶದಲ್ಲೇ ಇದೆ. ಯಾಕಂದ್ರೆ ಜನಸಂಖ್ಯೆ ಹೆಚ್ಚುತ್ತೆ, ಮನೆಗಳು ಹೆಚ್ಚಿಸ್ತಾವು, ಅವ್ರಿಗೆ ನೀರು ಪೂರೈಸ್ಬೇಕಲ್ಲ. ನಮ್ಮ ನಗರಸಭೆ ಕಾರ್ಯಾಲಯ ಸರ್ಕಾರ ನೀರು ಪೂರೈಸ್ಬೇಕಲ್ಲ. ಆ ಪೂರೈಸೋದಕ್ಕೆ ಇವತ್ತು ಕೊರತೆ ಯಾಕೆ ಆಗ್ತಾ ಇದೆ ಅಂದ್ರೆ ಅದು 2021ರಲ್ಲಿ ಆ ಯೋಜನೆಯನ್ನ ಪುನಶ್ಚೇತನವನ್ನ ಮಾಡಲಿಲ್ಲ. ಆದ ಕಾರಣ ಇವತ್ತು ಇಳಕಲ್ನಲ್ಲಿ ನೀರಿನ ಸಮಸ್ಯೆ ಇವತ್ತು ನಮ್ಮ ಸಾರ್ವಜನಿಕರು ಎದುರಿಸ್ತಾ ಇದ್ದಾರೆ. ಆದ ಕಾರಣ ನಾನು ಏನ್ ಮಾಡಿದೆ, ಮೊನ್ನೆ ತಾನೇ ನನ್ನ ಗಮನಕ್ಕೆ ಬಂತು. ನಾನು ಸರ್ಕಾರದಲ್ಲಿ ನಮ್ಮ ಏನು ಸುರೇಶ್ ಬೈರತಿಯವರು ನಮ್ಮ ನಗರಾಭಿವೃದ್ಧಿ ಸಚಿವರು ಅವ್ರ ಹತ್ರ ಹೋಗಿ ಕೂತ್ಕೊಂಡೆ, ಏನಾದ್ರೂ ಮಾಡಿ ನಮ್ಗೆ ದುಡ್ಡು ಕೊಡಬೇಕು, ಅದು ಪುನಶ್ಚೇತನ ಮಾಡಬೇಕು, ಇಲ್ಲಾಂದ್ರೆ ನಮ್ಮ ಇಳಕಲ್ ನಗರಕ್ಕೆ 24 ತಾಸು ಕುಡಿ ನೀರು ಹೋಗಿ ಈಗ ವಾರಕ್ಕೆ 10 ದಿವಸಕ್ಕೆ ನೀರು ಬಿಡುವಂತ ಪರಿಸ್ಥಿತಿ ಬಂದೈತೆ ಅಂತ ಜಗಳ ಮಾಡಿದಾಗ ಅದಕ್ಕೆ ತಕ್ಷಣವೇ 35 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಈಗಾಗಲೇ ಟೆಂಡರ್ ಆಗಿದೆ. ಕೆಲವೇ ದಿವಸದಲ್ಲಿ ಕಾಮಗಾರಿ ಪ್ರಾರಂಭ ಆಗುತ್ತೆ. ಅದನ್ನು ಕೂಡ ಭೂಮಿ ಪೂಜೆ ಮಾಡ್ತೀವಿ. ಆ ಕಾಮಗಾರಿ ಕೂಡ ಪೂರ್ಣಗೊಳ್ಳುತ್ತೆ. ಅದರಲ್ಲಿ ಮತ್ತೆ ಹುಡುಗಂದು ಕೂಡ 42 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನೇ ಶಾಸಕನಾದ ಮೇಲೆ ಅಲ್ಲಿ ಏನು 24/7 ಕುಡಿ ನೀರಿನ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಅದಲ್ಲದೆ ಮತ್ತೆ ಹುಡುಗನ ನಗರಕ್ಕೆ ಇದೇ ಅಮೃತ್ 2 ಯೋಜನೆಯಲ್ಲಿ ಅಲ್ಲಿ ಕೂಡ 11 ಕೋಟಿ ರೂಪಾಯಿಯನ್ನ ಇವತ್ತು ಕುಡಿ ನೀರಿಗಾಗಿ ನಾವು ಇವತ್ತು ಅಭಿವೃದ್ಧಿಯನ್ನ ಮಾಡಬೇಕು ಅಂತೇಳಿ ಆ 11 ಕೋಟಿ ರೂಪಾಯಿಯನ್ನು ಕೂಡ ಮಂಜೂರಾತಿ ಮಾಡಿಸಿದ್ವಿ. ಇದು ಎಲ್ಲ ಅಭಿವೃದ್ಧಿ ಕೆಲಸ. ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲಾರ್ದವ್ರು ಮಾತಾಡ್ತಾರೆ ಸಹಜವಾಗಿ. ಇಳಕಲ್ಲಿ ಕುಡಿಯಕ್ಕೆ ನೀರಿಲ್ಲ, ನೀರು ಬಿಡಿಸೋಲ್ರು, ಅಲ್ಲೋ ಪುಣ್ಯಾತ್ಮ ನೀವು ಅಧಿಕಾರದಾಗಿದ್ರಲ್ಲ 21ಕ್ಕೆ 18ರಿಂದ 23 ಮಟ್ಟ ನೀವು ಅಧಿಕಾರದಾಗಿದ್ರಿ. 21ಕ್ಕನ್ನು ಪುನರ್ಚೇತನ ಮಾಡಬೇಕಾಗಿತ್ತು. ಸರ್ಕಾರದ ಆದೇಶ ಐತಿ, ಅದಕ್ಕೆ ರೊಕ್ಕ ಕೊಡ್ತಿತ್ತು ಸರ್ಕಾರ. ಕೇಳಿದ್ರು ಕೇಳುವಂತ ವ್ಯಕ್ತಿ ಬೇಕಲ್ಲ ಅಲ್ಲಿ ಸರ್ಕಾರದೊಳಗೆ. ಕೇಳುವಂತ ಕೆಲಸ ಮಾಡಿದ್ರೆ ನನ್ನ ವಿರುದ್ಧ ದೂರು ಮಾಡೋದು, ಸ್ಟ್ರೈಕ್ ಮಾಡ್ತೀನಿ ಅನ್ನೋದು, ಇವೆಲ್ಲ ರಾಜಕಾರಣದಲ್ಲಿ ಸಹಜವಾಗಿ ರಾಜಕೀಯ ದುಷ್ಟ ಉದ್ದೇಶದಿಂದ ಇಂಥ ಹೇಳಿಕೆಗಳನ್ನ ನೀಡುವಂಥದ್ದು ಸಹಜವಾಗಿರುವಂಥದ್ದು. ಅದಕ್ಕೆ ನಾನು ತಲೆ ಕೆಡಿಸಿಕೊಳ್ಳೋಕೆ ಹೋಗೋದಿಲ್ಲ. ಯಾರು ಮಾತಾಡಿದ್ರೇನು ಬಿಟ್ರೇನು, ನನ್ನ ಕರ್ತವ್ಯ ಏನು, ಜನರು ನನಗೆ ಗುರುತಿಸಿ ಇವತ್ತು ಈ ಕ್ಷೇತ್ರದ ಶಾಸಕನಾಗಿ ಮಾಡಿದ್ದಾರೆ. ಆ ಶಾಸಕನ ತಕ್ಕ ಅವಕಾಶ ಕೊಟ್ಟಂತ ಅವಕಾಶಕ್ಕೆ ನಾನು ಏನು ಜನರಿಗೆ ಉತ್ತರ ಕೊಡಬೇಕಂದ್ರೆ ಅಭಿವೃದ್ಧಿವೇ ನನ್ನ ಉತ್ತರ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಈಗಾಗಲೇ ಸಾಕಷ್ಟು ತಾಲೂಕಿನಲ್ಲಿ ಕುಡಿ ನೀರಿಗಾಗಿ ಸುಮಾರು 135 ಕೋಟಿ ರೂಪಾಯಿ ಯೋಜನೆ ನಡೀತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಇನ್ನೊಂದು 4-5 ತಿಂಗಳಲ್ಲಿ ಆ ಯೋಜನೆ ಪೂರ್ಣಗೊಳ್ಳುತ್ತೆ. ಇಡೀ ತಾಲೂಕಿನ 170 ಹಳ್ಳಿಗೂ ಕೂಡ ಶಾಶ್ವತವಾಗಿ ಕೃಷ್ಣಾ ನದಿ ನೀರನ್ನು ಕುಡಿಯೋದಕ್ಕೆ ಈಗಾಗಲೇ ಆ ಯೋಜನೆ ಮುಗಿಯುವ ಹಂತಕ್ಕೆ ಬಂದಿದೆ. ಇದು ಅಲ್ಲದೆ ಅನೇಕ ಅಭಿವೃದ್ಧಿ ಕೆಲಸಗಳು ತಾಲೂಕಿನಲ್ಲಿ ನಡೆದಿದೆ. ರಸ್ತೆ ಇರ್ಬೋದು, ಕುಡಿ ನೀರು ಇರ್ಬೋದು, ಇವತ್ತು ಅನೇಕ ಯೋಜನೆಗಳಿಗೆ ಇವತ್ತು ಕಾಮಗಾರಿ ಅಂತ ತೆಗೆದುಕೊಂಡಿದ್ವಿ. ಮತ್ತು ಇಳಕಲ್ ನಗರಕ್ಕೂ ಕೂಡ ಮೊನ್ನೆ ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಹಿಂದಿನ ಮುಖ್ಯಮಂತ್ರಿಗಳು ಏನು ನಮಗೆ 50 ಕೋಟಿ ಅನುದಾನವನ್ನು ಕೊಟ್ಟಿದ್ರು ಇಳಕಲ್ ನಗರಕ್ಕೆ. ಅದರಲ್ಲಿ ರಸ್ತೆಗೋಸ್ಕರನೇ ಸುಮಾರು 5 ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಇಳಕಲ್ಲಿನ ಪ್ರಮುಖ ರಸ್ತೆಯನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ಕೂಡ ಮಾಡಿದ್ವಿ. ಯಾಕಂದ್ರೆ ಅದು ನಾನೇ ಮಾಡಿದ್ದು 2015-16ರಲ್ಲಿ ಮಾಡಿದ್ದು. ಒಳ್ಳೆ ರಸ್ತೆ ಒಬ್ಬರು ಮಾಡಿದ್ದಿಲ್ಲ ಇಳಕಲ್ಲ. ಮತ್ತು ಇವತ್ತು ಮುಖ್ಯ ರಸ್ತೆಗಳನ್ನು ಕೂಡ ಇವತ್ತು ನಾವು ಅಭಿವೃದ್ಧಿಯನ್ನು ಪಡಿಸಿದ್ವಿ. ಈ ರೀತಿ ಹಲವಾರು ಕೆಲಸಗಳು ಇವತ್ತು ಸರ್ಕಾರದ ಅಡಿಯಲ್ಲಿ ನಡೆದಿದ್ದಾವೆ, ಮುಂದೆ ಕೂಡ ನಡೀತಾವೆ. ಇವತ್ತೇನು ಮುಖ್ಯವಾಗಿ ನಮ್ಮ ಶರಣಪ್ಪಣ್ಣ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಇವತ್ತೇನು ತಮ್ಮೆಲ್ಲರ ಹಾರೈಕೆ, ತಮ್ಮೆಲ್ಲರ ಒಂದು ಶಕ್ತಿ, ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಮತ್ತು ನಮ್ಮ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಮತ್ತು ನಮ್ಮ KC ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಮತ್ತು ನಮ್ಮ KPCC ಅಧ್ಯಕ್ಷರಂತ BK ಹರಿಪ್ರಸಾದ್ ಸಾಹೇಬರು ಇವತ್ತು ನನಗೆ ಮಾತ್ರವಾದ ಕರ್ನಾಟಕ ಗೃಹ ಸರ್ಕಾರದ ಸಚಿವನಾಗಿ ಇವತ್ತು ಆಶೀರ್ವಾದವನ್ನು ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಇವತ್ತು 224 ಮತಕ್ಷೇತ್ರ ಇದಾವೆ.
ಆದ್ರೆ 224 ಮತಕ್ಷೇತ್ರದವರು ಕೂಡ ಮಂತ್ರಿ ಆಗ್ಬೇಕು ಅನ್ನೋರೇ ಇದ್ರು. ಆದ್ರೆ ಹುಣಗುಂದ ಮತಕ್ಷೇತ್ರದ ವಿಶೇಷತನ ನಮ್ಮ ಅಂತೇಶ್ ಹೇಳಿದ್ರು. ಈ ತಾಲೂಕಿಗೆ ವಿಶೇಷದ ಮಣ್ಣಿನ ಒಂದು ಋಣ ಐತಿ. ಈ ತಾಲೂಕಿನ ಜನತೆ ಯಾವುದೇ ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆ ಮಾಡಿದ್ರೆ ಅದನ್ನ ಈಡೇರಿಸುವಂತ ಶಕ್ತಿ ನಮ್ಮ ಜನತೆಯಲ್ಲಿ ಐತಿ ಅನ್ನೋದಕ್ಕೆ ಇವತ್ತು ನಿಮ್ಮ ಆಶೀರ್ವಾದದಿಂದ ನನಗೆ ಈ ಒಂದು ಸ್ಥಾನ ಸಿಕ್ಕಿದೆ. ಖಂಡಿತವಾಗಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ವಿಶ್ವಾಸ, ಪ್ರೀತಿಗೆ ತಕ್ಕನಾಗಿ ಕರ್ನಾಟಕ ಗಣ ಸರ್ಕಾರದ ಸಚಿವನಾಗಿ ನಾನು ಏನನ್ನ ಇಡೀ ರಾಜ್ಯ ಸುತ್ತಿ ಇವತ್ತು ನನಗೆ ಯಾವುದೇ ಖಾತೆಯನ್ನು ಕೊಡಬಹುದು, ಆ ಖಾತೆಯಲ್ಲಿ ಸಮರ್ಪಕವಾಗಿ ನಿಭಾಯಿಸುವಂತ ಶಕ್ತಿ ನೀವೆಲ್ಲ ನೀಡಿದ್ದೀರಿ. ಅದನ್ನು ನಡೆಸಿ ತೋರಿಸ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ.